ಸ್ನಾನ ಮಾಡೋದ್ರೂ ಕೂಡ ತಗೊಂಡು ಸರ್ ನಾವು ಸ್ನಾನ ಮಾಡ್ಕೋಬೇಕಂದ್ರೆ ಇದನ್ನು ಕೂಡ ಮಾಡಕ್ ಬಿಟ್ಟಿರ್ಲಿಲ್ಲ ಸರ್. ನಾವು ರಾತ್ರಿಗೆ ಉಂಡಿದ್ದಕ್ಕೂ ನಾವು ಎಲ್ಲ ನಿಲ್ಲಿಸಿಕೊಂಡು ರಾತ್ರಿಗೇನೆ ಸಫರ್ ಹಾಕೊಂಡಿರೋ ಸರ್. ಬಿಡೋದೇ ಇಲ್ಲ, ಇಂಥದ್ದಾಗೇನಿಲ್ಲ, ಒಂದು ಬಸ್ಲಿಲ್ಲ ಏನಿಲ್ಲ, ನಾವು ಇಂಥದ್ದಾಗೆ ಸೀರೆ ಎಲ್ಲ ಕಟ್ಕೊಂಡು ಸ್ನಾನ ಮಾಡ್ಕೋಬೇಕು ಸರ್. ಕೇಳಿದ್ರಲ್ಲ ಈ ಮಹಿಳೆಯರ ಗೋಳು. ಸ್ನಾನ ಮಾಡಲು ಸೀರೆಯನ್ನು ಮರೆ ಮಾಡಿಕೊಂಡು ಸ್ನಾನ ಮಾಡಬೇಕಂತೆ. ಇನ್ನು ಬಹಿರ್ದೇಶಕ್ಕೆ ಹೋಗ್ಬೇಕಂದ್ರೆ ಬೆಟ್ಟ ಗುಡ್ಡಗಳಿಗೆ ಹೋಗ್ಬೇಕಂತೆ. ಸ್ವತಂತ್ರ ಬಂದು 80 ವರ್ಷಗಳಾದರೂ ನಾವಿನ್ನೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ವಿಫಲವಾಗ್ತಾ ಇದ್ದೀವಿ. ಆಳುವ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದು ಅನುದಾನ ತಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಪ್ರಯತ್ನ ಪಟ್ಟರೆ ಇಂತಹ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಯಾವುದೇ ರೀತಿಯಾದಂಥ ಯೋಜನೆಗಳು ಈ ಹಟ್ಟಿಗೆ ತಲುಪಿಲ್ಲ ಎಂಬುದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿದೆ. ಇಷ್ಟಕ್ಕೂ ಈ ಒಂದು ಮಹಿಳೆಯರ ಗೋಳು ಎಲ್ಲಂತೀರಾ, ನಮ್ಮ ಪಾವಗಡ ತಾಲೂಕಿನ ಕೇಟಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಗದಾಳ ಬೆಟ್ಟ ಗ್ರಾಮದ ಬೆಟ್ಟದ ತಪ್ಪಲಿನ ಸರ್ವೆ ನಂಬರ್ 166/1ರಲ್ಲಿ ಗೊಲ್ಲರ ಹಟ್ಟಿಯಲ್ಲಿ 40ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿಕೊಂಡು 4 ದಶಕಗಳಿಂದ ಗ್ರಾಮ ಪಂಚಾಯತಿಗೆ 2013ರವರೆಗೂ ಕಂದಾಯವನ್ನು ಪಾವತಿ ಮಾಡಿದ್ದಾರಂತೆ. ಆದರೆ 2013ರಲ್ಲಿ ಖಾಸಗಿ ವ್ಯಕ್ತಿಗಳು ನಮ್ಮ ಜಮೀನೆಂದು ಕೋರ್ಟ್ ಕಚೇರಿಗೆ ಅಲೆದಾಡಿ ಕೊನೆಗೆ ಸಿವಿಲ್ ಕೋರ್ಟ್ ಪಾವಗಡ ಎಸಿ ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ 166/1ರಲ್ಲಿ 2.30 ಗುಂಟೆ ಜಮೀನು ಗೊಲ್ಲರ ಹಟ್ಟಿಗೆ ಸೇರಿದ್ದೀವಿ ಎಂದು ಆದೇಶಿಸಿದ್ದರೂ ಸಹ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಜಮೀನು ಮಾಲೀಕರ ಒತ್ತಡಕ್ಕೆ ಮಣಿದು ಮನೆಗಳಿಗೆ ಖಾತಾ ಮಾಡಿಕೊಡದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡದೆ ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣವಾಗಿದೆ ಎಂದು ಗ್ರಾಮದ ವಕೀಲರಾದ ರಾಮಪ್ಪ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಕೃಷ್ಣ ಕೊಟ್ಟರೆ ಮನೆಗಳು ಬಂದಾಗ ನಾವೆಲ್ಲನೂ ಮನೆ ಕಟ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದಾಗ ಅವರು 2013ರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಂತಾರೆ. ಕೇಸ್ ಹಾಕ್ಬಿಟ್ಟು ನಮಗೆ ಮನೆ ಕಟ್ಟದಂಗೆ ಅಡ್ಡಿಪಡಿಸ್ತಾರೆ. ಮತ್ತು AC ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಪರವಾಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಕೋರ್ಟಲ್ಲಿ ಆಲ್ರೆಡಿ ಪರವಾಗಿದೆ. ನ್ಯಾಯಾಲಯದಲ್ಲೂ ಸಹ ಪರವಾಗಿದೆ. ಆದರೂ ಸಹ ಪದೇ ಇವರು ಮೇಲ್ಮನವಿ ಸಲ್ಲಿಸಿಕೊಂಡು ಪಂಚಾಯತಿಗೂ ಮತ್ತು ಪೊಲೀಸ್ ಸ್ಟೇಷನ್ಗೂ ತಾಲೂಕ್ ಪಂಚಾಯತಿಗೂ ಅರ್ಜಿ ಕೊಟ್ಟು ಯಾವ ಮೂಲಭೂತ ಸೌಕರ್ಯಗಳು ಸರ್ಕಾರ ಇವರು ಕೊಡೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ತನಕ ಸುಮಾರು ಹಿಂದೆಲ್ಲೂ ತಹಸೀಲ್ದಾರ್ ಬಂದು ಕೋಡ್ ಮಾಡಿದರು. ಕೋಡ್ ಮಾಡಿ ಇದಕ್ಕೆ ನೀವು ಯಾವುದೂ ದಾಖಲೆ ಕೊಟ್ಟಿಲ್ಲ. ಇಲ್ಲಿ ತನಕ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಇಲ್ಲಿವರೆಗೂ ಬಂದಿಲ್ಲ. ಈ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಇನ್ನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ಸಹ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅರ್ಜಿ ಅಲ್ಲಿಕ್ಕಿರಿ ಪಕ್ಕಿಗೆ ಹಾಕಿರಿ, ಅವ್ರು ನಾಸ್ತಿಗೇನು ಹೋಗಿಲ್ಲ. ನಮ್ಮ ಇಲ್ಲಿರೋ 40 ಕುಟುಂಬನೂ ಗೌರ್ಮೆಂಟ್ ಖರಾಬ್ ಐತೆ, ಖರಾಬ್ನಾಗ ಇದ್ದಾರೆ. ಏನು ನಿಮ್ಮ ಸ್ವಂತ ಆಸ್ತಿ ಕೈ ಹಾಕಿಲ್ಲ ಅವರು. ಅಂಥ ಆಸ್ತಿಗೆ ಗೌರ್ಮೆಂಟ್ ಖರಾಬ್ನಲ್ಲಿ ಪ್ರತಿಯೊಬ್ಬಗೂ ಮನೆ ಹಕ್ಕುಪತ್ರ ಕೊಡಬೇಕು, ಪ್ರತಿಯೊಬ್ಬರಿಗೂ ಮನೆ ಕೊಡಬೇಕು, ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಅಂಗನವಾಡಿ ಒಂದು ಕೇಂದ್ರ ಮಾಡಬೇಕು. ಅಂಗನವಾಡಿ ಇಲ್ಲಿ ಅರ್ಧ ಮಾಡಿ ನಿಲ್ಲಿಸಿದ್ದಾರೆ ಅಂತ, ಅದು ಕೂಡ ನಿಲ್ಲಿಸಿದ್ದಾರೆ. ಇದು ಭಾಳ ಖಂಡನೆ. ಇದು ಇವತ್ತು ಸರ್ಕಾರ ಎಲ್ಲ ಸಂಪತ್ತು ಕೊಡ್ತೈತೆ, ಎಲ್ಲ ಸವಲತ್ತು ಕೊಡ್ತೈತೆ. ಆದರೆ ಇಲ್ಲಿ ಈ ಗ್ರಾಮ ಪಂಚಾಯತ್ ಅವರು ಮತ್ತು ಇಲ್ಲಿ ಕೆಲವರು ಪಕ್ಕದಲ್ಲಿ ಆಸ್ತಿ ಐತೆ. ನಿನ್ನ ಆಸ್ತಿಗೆ ನಾವೇನು ಕೈ ಹಾಕಿಲ್ಲ. ನಿನ್ನ ಆಸ್ತಿ 24 ಎಕರೆ ಐತೆ, ನೀ ಏನಾರು ಮಾಡ್ಕೊಂಡು ಕೈ ಹಾಕಲ್ಲ. ಆದರೆ ಗೌರ್ಮೆಂಟ್ ಲ್ಯಾಂಡು ಇವತ್ತು ಫಲಾನುಭವಿಗಳಿಗೆ ಬಿಡಬೇಕಿದನ್ನು. ನೀನು ಹಕ್ಕುಪತ್ರ ಹಾಕಿದ್ದು ಅದೇನು ಮಾಡಿದ್ರೆ ಅವತ್ತು ಆ ಪಿ ಡಿ ಅವ್ರನ್ನ ಕರೆಸಿಲ್ಲ. ನಾನು ಹೇಳ್ತೀನಿ, 24 ಎಕರೆ ನೆಲ ಇದ್ದವ್ರಿಗೆ ಅದಂಗೆ ನೀನು ಸಾಗುವಳಿ ಬರ್ದೆ. ನೀನು 2 ಎಕರೆ ಇದ್ರು 1 ಎಕರೆ ಇದ್ರು ಆಯ್ಕೆ ಅರ್ಜಿ. ಇನ್ನಾದರೂ ತಾಲೂಕು ಆಡಳಿತ ಈ ಒಂದು ಗೊಲ್ಲರ ಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಅಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಕಾಡು ಗೊಲ್ಲರ ಹಟ್ಟಿಗಳಿಗೆ ಸಾಕಷ್ಟು ಅನುದಾನ ಬರುತ್ತೆ, ಅಭಿವೃದ್ಧಿ ಮಾಡಬೇಕಾಗುತ್ತೆ. ನೋಡೋಣ ಈ ಎಲ್ಲ ಅಧಿಕಾರಿಗಳು ಭೇಟಿ ನೀಡಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಥವಾ ಇಲ್ಲವೇ ಅನ್ನೋದನ್ನು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.